ನಮಸ್ಕಾರ ವೀಕ್ಷಕ ಬಂಧುಗಳೇ, ಸಾಧನೆ ಹಾದಿಯಲ್ಲಿ ಸಾಗಿ ಬಂದ ಸಾಧನೆಯ ಚಲವತ್ತ ಸಾತ್ವಿಕರ ಜೀವನ ಪಯಣದ ದರ್ಶನ ಮಾಡಿಸುವ ಚಂದನ ವಾಹಿನಿಯ ಸುಂದರ ಕಾರ್ಯಕ್ರಮ ಬೆಳಗುಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ನಲ್ಮೆಯ ವೀಕ್ಷಕ ಬಂಧುಗಳೇ, ಇಂದಿನ ಬೆಳಗು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ದಲಿತ ಪರ ಹೋರಾಟಗಾರರು ಹಾಗೂ ಹಾಡುಗಾರರಾದಂಥ ಶ್ರೀಯುತ ಹೆಬ್ಬಾಳ ವೆಂಕಟೇಶ್ ಅವರು. ಶ್ರೀಯುತರು ಮೂಲತಃ ಬಡ ಕುಟುಂಬದಲ್ಲಿ ಕೋಲಾರ ಜಿಲ್ಲೆಯ ಹಾಲೇರಿ ಗ್ರಾಮದಲ್ಲಿ ದಿನಾಂಕ 10-3-1954ರಂದು ಜರುಮುನಿಯಪ್ಪ ಮತ್ತು ಮುನಿಯಮ್ಮ ದಂಪತಿಯ ಮಗನಾಗಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹಾಲೇರಿಯಲ್ಲಿ ಪಡೆದು ಆನಂತರದ ಶಿಕ್ಷಣವನ್ನು ಕೋಲಾರದಲ್ಲಿ ಪಡೆದರು. ಹೆಬ್ಬಾಳ ವೆಂಕಟೇಶ್ ಅವರು 80ರ ದಶಕದಲ್ಲಿ ದಲಿತ ಚಳುವಳಿಗಳು ಮುಂಚೂಣಿಯಲ್ಲಿದ್ದ ಕಾಲದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ದಲಿತ ಪರ ಹೋರಾಟಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. ಆನಂತರದ ದಿನಗಳಲ್ಲಿ ಹೋರಾಟದ ಹಾಡುಗಳನ್ನು ಹಾಡುತ್ತಾ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಶ್ರೀಯುತರು ಜಾತಿ ವ್ಯವಸ್ಥೆಯ ಸಮಾಜಕ್ಕೆ ಅಂಟಿದ ಒಂದು ಜಾಡ್ಯ, ಅದನ್ನು ತೊಲಗಿಸಿದಾಗ ಮಾತ್ರ ಸುಂದರ ಸಮಾಜವನ್ನು ನಿರ್ಮಿಸಬಹುದು ಎನ್ನುತ್ತಾರೆ. ಅಲ್ಲದೆ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರರ ತತ್ವ ಮತ್ತು ಆದರ್ಶಗಳು ಪ್ರತಿಯೊಬ್ಬ ಭಾರತೀಯರು ಅನುಸರಿಸಿದಾಗ ಭಾರತ ದೇಶಕ್ಕೆ ಉಜ್ವಲವಾದ ಭವಿಷ್ಯ ಇದೆ ಎನ್ನುವ ಹೆಬ್ಬಾಳ ವೆಂಕಟೇಶ್ ಅವರು ದಲಿತ ಸಂಘರ್ಷ ಸಮಿತಿಯ ಭೀಮವಾದ ಎಂಬ ಸಂಘಟನೆಯನ್ನು ಸ್ಥಾಪಿಸಿ ಆ ಮೂಲಕ ದಲಿತ ಪರ ಕಷ್ಟ ಸುಖಗಳ ನೋವಿಗೆ ಸ್ಪಂದಿಸುತ್ತಿದ್ದಾರೆ. ರಾಜ್ಯದ ಯಾವುದೇ ಮೂಲೆಯಲ್ಲಿ ದೌರ್ಜನ್ಯ ನಡೆದರೂ ಅದರ ವಿರುದ್ಧ ಧ್ವನಿ ಎತ್ತುವ ಹೆಬ್ಬಾಳ ವೆಂಕಟೇಶ್ ಅವರ ಜೀವನ ಪಯಣದ ಬಗ್ಗೆ ಅವರ ಮಾತಿನಲ್ಲೇ ಕೇಳಿ ತಿಳಿದುಕೊಳ್ಳೋಣ ಬನ್ನಿ. ನಮಸ್ಕಾರ ಹೆಬ್ಬಾಳ ವೆಂಕಟೇಶ್ ಅವರೇ. ಚಂದನ ವಾಹಿನಿಯ ಬೆಳಗು ಕಾರ್ಯಕ್ರಮಕ್ಕೆ ಚಂದನ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕರ ಪರವಾಗಿ ತಮಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ನಮಸ್ಕಾರ ವೆಂಕಟೇಶ್ ಅವರೇ, ಮೊದಲಿಗೆ ನಿಮ್ಮ ಊರು ಮತ್ತು ಬಾಲ್ಯದ ಬಗ್ಗೆ ನಮಗೆ ಪರಿಚಯ ಮಾಡಿಕೊಡಿ. ನಂದು ಊರು ಕೋಲಾರ ಜಿಲ್ಲೆಯಲ್ಲಿ ಒಂದು ಸಣ್ಣ ಹಳ್ಳಿ, ಅದು ಹಾಲೇರಿ ಅಂತೇಳಿ. ನಾನು ಬಡ ಕುಟುಂಬದಲ್ಲಿ ನಮ್ಮ ತಂದೆ ಜುರುಮುನಿಯಪ್ಪ, ತಾಯಿ ಮುನಿಯಮ್ಮ ಅವರ 3ನೇ ಮಗನಾಗಿ ನಾನು ಜನಿಸಿದ್ದು. ಪ್ರಾರಂಭದ ದಿನಗಳಲ್ಲಿ ನಾನು ಊರಲ್ಲಿ 1-5 ವಿದ್ಯಾಭ್ಯಾಸ ಮಾಡಿ ನಂತರ ಕೋಲಾರ ನಚಿಕೇತ ನಿಲಯದಲ್ಲಿ ಹಾಸ್ಟೆಲಲ್ಲಿ ಓದಿ ತದನಂತರ 70ರಲ್ಲಿ ನಾನು 71ರಲ್ಲಿ SSLC ಆಗಿನ ದಿನಗಳಲ್ಲಿ ಪ್ರಜಾವಾಣಿಯಲ್ಲಿ ಮತ್ತೆ ಆ ದಿನ ಪ್ರತಿಯೊಂದು ಪೇಪರ್ಗಳಲ್ಲೂ ಸಹ ಪಾಸ್ ಆದವ್ರದ್ದು ನಂಬರ್ಗಳು ಬರ್ತಾ ಇದ್ವು. ಆದರೆ ನನ್ನ ನಂಬರು ಪೇಪರಲ್ಲಿ ಇಲ್ಲದೆ ಇರೋದ್ರಿಂದ ನಾನು ಫೇಲ್ ಆಗಿದ್ದೀನಿ ಅಂತಂತೇಳಿ ನಮ್ಮ ಅಣ್ಣ ಹೊಡಿತಾರ ಅಂತಂತೇಳಿ ನಾನು ಊರು ಬಿಟ್ಟು ಬೆಂಗಳೂರಿಗೆ ನಾನು ಹೊರಗಡೆ ಓಡೋದೆ. ತದನಂತರ ನನ್ನ ಜೊತೆಯಲ್ಲಿ ಪಾಸ್ ಆಗಿದ್ದ ಹುಡುಗನೂ ಒಬ್ಬ ನನ್ನ ಜೊತೆಯಲ್ಲೇ ಬಂದ. ನಾವೊಂದು ಅಷ್ಟು ದಿವಸ ಬೆಂಗಳೂರಲ್ಲಿ ಅಲ್ಲಿ ಸುತ್ತಾಡ್ಕೊಂಡು ತದನಂತರ ಅವನು ಬಸ್ ಚಾರ್ಜ್ ಅವಣಿಸಿ ಮತ್ತೆ ಅವನು ವಾಪಸ್ ಕಳಿಸಿ, ನೀನು ಓದಕ್ಕೆ ಹೋಗು, ನಾನು ಫೇಲ್ ಆಗಿದ್ದೀನಿ, ನೀನು ಪಾಸ್ ಆಗಿದ್ದೀಯ ಅಂತೇಳಿ ಅವನು ವಾಪಸ್ ಕಳಿಸಿದೆ. ಮತ್ತೀಗ ಅವರೆಲ್ಲ DC ಆಗಿದ್ದಾರೆ, ತೊಂದರೆ ಇಲ್ಲ. ಈಗ ನಾನು ಆ ತರ ಬಂದಂತ ವ್ಯಕ್ತಿ, ನನಗೆ ಹೋರಾಟ ಇದು ಏನೂ ಗೊತ್ತಿಲ್ಲ. ನನಗೆ 80ರ ದಶಕದವರೆಗೂ ಈ ರೀತಿಯಾಗಿ ನೀವು ಬೆಂಗಳೂರಿಗೆ ಬರ್ತೀರಾ. ಆದರೆ ಪ್ರಾರಂಭದಲ್ಲಿ ನೀವು ಬೆಂಗಳೂರಿಗೆ ಬಂದಾಗ ಅನೇಕ ಕಷ್ಟಗಳನ್ನು ಎದುರಿಸ್ತೀರಾ. ಬೆಂಗಳೂರು ನಿಮಗೆ ಅಷ್ಟು ಸುಖವಾದಂಥ ಜೀವನವನ್ನು ಕೊಡೋದಿಲ್ಲ, ತುಂಬ ಕಷ್ಟಗಳನ್ನು ನಿಮ್ಮನ್ನು ಒಯ್ಯುತ್ತೆ. ಯಾವ ರೀತಿಯಾಗಿ ಕಳೆದ್ರಿ ಆ ದಿನಗಳನ್ನು, ಪ್ರಾರಂಭದ ದಿನಗಳು ಬೆಂಗಳೂರಲ್ಲಿ? ಅದು ಹೇಳಿದ್ರೆ ಯಾವ ರೀತಿ ಹೇಳೋದು ಅಂತಂದ್ರೆ, ನನಗೆ ಈಗ ಇವತ್ತಿನ ದಿವಸ ಹೇಳೋದಕ್ಕೆ ಅಂದ್ರೆ ಆ ಪಟ್ಟಂತ ಕಷ್ಟಗಳನ್ನ ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಆ ಬೆಂಗಳೂರಿಗೆ ಬಂದಾಗ ಎಲ್ಲೋ ಒಂದ್ ಕಡೆ ಉಳಿಬೇಕಾದ್ರೆ ಎಲ್ಲಿ ಮಲಗೋದು, ನಮಗೆ ಹೊಸ ಜಾಗ ಗೊತ್ತಿರಲಿಲ್ಲ. ಆ ಕಾರಣಕ್ಕೋಸ್ಕರ ಏನ್ ಮಾಡಿದ್ರೆ, ಅವತ್ತು ನನಗೆ ಹೊಟ್ಟೆ ನೋವು ಅಂತಂತೇಳಿ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಹೋಗಿ ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಅಂತೇಳಿ ನಾಟಕ ಆಡಿ ಆವತ್ತು ದಿವಸ
ಅವತ್ತೊಂದು ದಿವಸ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಅವತ್ತೊಂದು ದಿವಸ ಅದನ್ನು ಕಾಲ ಕಳಿಬೇಕು ಎಲ್ಲೋ ಒಂದ್ ಕಡೆ. ಅವತ್ತು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ನನ್ನ ಜೊತೆಲಿ ನನ್ನ ಸ್ನೇಹಿತನು ಇದ್ದ, ಅವ್ರು ಕೊಟ್ಟಂತ ಮಾತ್ರ ನುಂಗಿ ಬೆಳಗ್ಗೆ ಹೇಳ್ದೆ ಮಾಡದೆ ಎದ್ದು ಆಚೆ ಹೊರಡೋಗಿದ್ರಿ. ಅದು ನನ್ನ ಮೊದಲನೇ ಬೆಂಗಳೂರಿಗೆ ಬಂದಾಗ ನನ್ನ ಅನುಭವ. ತದನಂತರ ಈ ಬಟ್ಟೆ ವ್ಯಾಪಾರ ಮಾಡೋದ್ರ ಜೊತೆ ಸೇರ್ಕೊಂಡು ಅವರು ದಿವಸಕ್ಕೆ ಒಂದು 5 ರೂಪಾಯಿ ಹಾಕಿ ಕೊಡುತ್ತಾ ಇದ್ರು. ಆ 5 ರೂಪಾಯಿನ ಉಳಿಸ್ಕೊಂಡು ಒಂದು 3 ದಿವಸ ಕೆಲಸ ಮಾಡಿ ಅವನಿಗೆ ಬಸ್ ಚಾರ್ಜ್ ಕೊಟ್ಟು ಕೋಲಾರ ವಾಪಸ್ ಕಳಿಸಿದ್ಮೇಲೆ ತದನಂತರ ನಾನು ನನ್ನ ಕೆಲಸದ ಇದರಲ್ಲಿ ಏನು ಹುಡುಕಾಡ್ಕೊಂಡು ಹೋಟ್ಲಲ್ಲಿ ಮತ್ತೆ ತುಂಬಾ ಕಷ್ಟಪಟ್ಟು ನಾನು ಬಂದೆ. ಈ ರೀತಿಯಾಗಿ ನೀವು ಕಷ್ಟ ದಿನಗಳನ್ನು ಪ್ರಾರಂಭದಲ್ಲಿ ಬೆಂಗಳೂರಲ್ಲಿ ನೀವು ಅನುಭವಿಸ್ತೀರಾ. ಸರ್, ನೀವು ಇದ್ದಕ್ಕಿದ್ದಾಗೆ ಹಾಡುಗಾರಿಕೆ ಒಲ್ದು ಬಂದಿದೆ. ಇದು ಹಾಗೆ ಬಂದಂಥದ್ದಲ್ಲ, ಅದಕ್ಕೆ ಸ್ಫೂರ್ತಿ ಕೂಡ ಇದೆ ಅಂತ ಕೇಳ್ಪಟ್ಟಿದ್ದೆ. ಏನು ಸ್ಫೂರ್ತಿ ನೀವು ಹಾಡುಗಾರಿಕೆಗೆ? ನಾನು ನನ್ನ ವೃತ್ತಿ ಟೈಲರ್. ಯಾಕಂತಂದ್ರೆ ನಮ್ಮ ಅಣ್ಣ ಚೌಡಪ್ಪ ಅಂತನವರು ಊರಲ್ಲಿ ಟೈಲರಿಂಗ್ ಕೆಲಸ ಮಾಡ್ತಾ ಇದ್ರು. ನಾನಾಗ ಬಟನ್ ಮತ್ತೆ ಕಾಜಾ ಮಾಡ್ತಾ ಇದ್ದಂತ ಮನುಷ್ಯನು. ಒಂದ್ ಸ್ವಲ್ಪ ಒಲಿಯೋದು ಗೊತ್ತಿರೋದ್ರಿಂದ ನಾನು ಬೆಂಗಳೂರಿಗೆ ಬಂದಾಗ ನನ್ನ ಸ್ನೇಹಿತನ ಬೆಂಗಳೂರಿಗೆ ಕಳಿಸಾದ್ಮೇಲೆ ನಾನು ಒಂದು ಗಾರ್ಮೆಂಟ್ಸ್ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ. ಗಾರ್ಮೆಂಟ್ಸ್ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡಾದ ತದನಂತರದಲ್ಲಿ ಆಗ ನಾನು ಕೆಲಸ ಮಾಡ್ಕೊಂಡು ಇರ್ಬೇಕಾದ್ರೆ ನನಗೊಂದು ದಿವಸ ಈ ಬೆಂಗಳೂರು ಕರಗದ ಆ ದಿವಸ ನಾನು ಮಾರ್ಕೆಟ್ ಅಲ್ಲಿ ಯಾವ್ದೋ ಒಂದು ಸಣ್ಣ ಜಗಳದಲ್ಲಿ ನಾನು ಮತ್ತೆ ನಮ್ಮ ಸ್ನೇಹಿತರು ಎಲ್ಲರೂ ಒಂದ್ ಸ್ವಲ್ಪ ಜಗಳ ಮಾಡ್ಕೊಳ್ತಾ ಇದ್ದಾಗ ನನ್ನ ಹಿಂದ್ಗಡೆಯಿಂದ ಒಬ್ರು ಬಂದು ಯಾರು ನನಗೆ ಬಡ್ದಂಗಾದ್ರು. ಹಾಗೇನಾಯ್ತು, ಯಾರಿದು ನನ್ಗೆ ಯಾರೋ ಹೊಡೆಯಕ್ಕೆ ಬರ್ತಾ ಇದ್ದಾರೆ ಅಂತ ತಿರುಗಿ ನೋಡಿದಾಗ ಅವರು ನನ್ನ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ಬೇಕಾದ್ರೆ ವಿ ನಾಗರಾಜ್ ಅಂತಂದವರು ಪರಿಚಯ ಇದ್ರು. ಅವರು ಒಂದೇ ಹಾಸ್ಟೆಲಲ್ಲಿ ನಚಿಕೇತನಲ್ಲಿ ಓದ್ತಾ ಇದ್ದಂತವ್ರು. ಇವನ್ ನಮ್ಮ ವೆಂಕಟೇಶ್ ಇರ್ಬೋದಲ್ಲ ಅಂತ ಹೇಳ್ಬಿಟ್ಟು ಹಿಂದ್ಗಡೆಯಿಂದ ಬಂದು ನಾನು ಟಚ್ ಮಾಡಿದಾಗ, ಇಲ್ಲಿ ಜಗಳ ಆಗ್ತಾ ಇದೆ, ನೀವು ನಡೀರಿ ಅಂತಂದಾಗ ಅವ್ರ ಒಂದು ಅಡ್ರೆಸ್ ಕೊಟ್ರು. ನೀನೊಂದು ಹಾಸ್ಟೆಲ್ ಇದ್ದಾಗ ಒಳ್ಳೊಳ್ಳೆ ಹಾಡುಗಳನ್ನೆಲ್ಲ ಹಾಡ್ತಾ ಇದ್ದೆ, ನೀನ್ ಬಾಯ್ ನೀನು ನನಗೆ ಸಿಗು ನೀನು ಅಂತಂತೇಳಿ ಕೇಳಿದಾಗ ಅವ್ರನ್ನ ಹುಡುಕೊಂಡು ಮಲ್ಲೇಶ್ವರಂ ಅಲ್ಲಿ ಒಂದು ಗಣೇಶ ಲಾಡ್ಜ್ ಅಂತ ಲಾಡ್ಜ್ ಅಲ್ಲಿ ಅವರು ರೂಮ್ ಮಾಡಿದ್ರು. ಅವ್ರು ಹೋದಾಗ ನೀನ್ ಎಲ್ಲಿದ್ದೀಯಾ, ಏನ್ ಮಾಡ್ತಾ ಇದೀಯಾ ಅಂತಂದಾಗ ಆಗ ನಾನು ಶ್ರೀರಾಮ್ಪುರದಲ್ಲಿ ಮನೆ ಮಾಡ್ಕೊಂಡಿದ್ದೆ. ನಾನು ಇದೇ ತರ ಈ ತರ ಇದ್ದೀನಿ, ನನಗ 80ರಲ್ಲಿ ಮದುವೆ ಆಗಿತ್ತು. ನಾನು ಮತ್ತೆ ನಾನು ಹೆಂಡತಿ ಇಬ್ರು ವಾಸ ಮಾಡ್ತಾ ಇದ್ದೀರಿ ಅಂತಂದಾಗ ಏನ್ ಕೆಲಸ ಮಾಡ್ತಾ ಇದೀಯಾ ಅಂತ, ನಾನು ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದೀನಿ, ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ. ತದನಂತರ ಈ ತರದ್ದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅಂತ ಬಿಟ್ಟು ಹೇಳಿದಾಗ ಅವರು, ನಾನು ಪಕ್ಕಾ ಅಯ್ಯಪ್ಪ ಸ್ವಾಮಿ ಭಕ್ತ. ನಾನು ಸಂಘಟನೆಗೆ ಬರೋದಕ್ಕೆ ಮುಂಚೆ ಅಯ್ಯಪ್ಪನ ಹಾಡುಗಳೆಲ್ಲ ಹೇಳ್ತಾ ಇದ್ದೆ, ನಾನು ತುಂಬಾ ಹೇಳ್ತಾ ಇದ್ದೆ. ಒಂದು 3 ಸಾರಿ 70, 79 80ರ ದಶಕದಲ್ಲಿ 3 ವರ್ಷ ನಾನು ಅಯ್ಯಪ್ಪನ ದೇವಸ್ಥಾನಕ್ಕೆ ಹೋಗಿ ಬಂದೆ. ಆಮೇಲೆ ಅವರೇ ಕೊಟ್ಟಂತ ಪೆರಿಯಾರ್ ರಾಮಸ್ವಾಮಿ ಪುಸ್ತಕಗಳು ಓದಿ ನನಗೆ ಆ ದೇವ್ರ ಬಗ್ಗೆ ಆಗ್ಲಿ ಧರ್ಮದ ಬಗ್ಗೆ ಆಗ್ಲಿ ಯಾವುದನ್ನು ಆಸಕ್ತಿ ಉಳಿಲಿಲ್ಲ. ಆ ಕಾರಣಕ್ಕೋಸ್ಕರ ನಾನು ದೇವರು ದಿಂಡ್ರು ಮತ್ತೆ ಇದನ್ನೆಲ್ಲ ಹೊರಗಿಟ್ಟು ನಾನು ಈ ಸಂಘಟನೆಯಲ್ಲಿ 80ರ ದಶಕದಲ್ಲಿ ಸಂಘಟನೆಗೆ ಎಂಟ್ರಿ ಆದೆ. ಅಂದ್ರೆ ನೀವು ವಿದ್ಯಾರ್ಥಿ ದಶೆಗಿದ್ದಾಗಲೇ ನೀವು ಹಾಡುಗಾರಿಕೆಯನ್ನು ಪ್ರಾರಂಭಿಸಿದ್ರಿ, ನೀವು ಓದ್ತಾ ಇರ್ಬೇಕಾದ್ರೆ ಹಾಡನ್ನು ಹಾಡ್ತಾ ಇದ್ರಿ. ಈಗ ನಮಗೋಸ್ಕರ ಒಂದು ಗೀತೆಯನ್ನು ಹಾಡಕ್ಕಾಗ್ತದ? ಆಗಿನ ಹಾಡುಗಳು ಅಂತಂತಂದ್ರೆ ನನಗೆ ನೆನಪಿರುವುದು ಅದು ಬಿಟ್ಟು ಒಂದು ನಾನು ಎಂಟ್ರಿ ಆದಾಗ ನನಗೆ ಭಾರಿ ಮನಸ್ಸಿಗೆ ಭಾರಿ ಹಿಡಿಸಿದ್ದ ಹಾಡು ಅಂತಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಒಂದು ಹಾಡು. ಅದು ನೀವೋದ ಮರುದಿನ ಮೊದಲಂಗೆ ನಮ್ಮ ಬದುಕು ಹಾಗೆ ಅದು ಬಾಬಾ ಸಾಹೇಬ್ ಅಂತೇಳಿ ಅದನ್ನ ನಾನು ಹೀಗೆ ಹಾಡ್ತೀನಿ ಅಂತ. ನೀ ಹೋದ ಮರುದಿನ ಮೊದಲಂಗೆ ನಮ್ಮ ಬದುಕು ಹಾಗ್ಯಾದು ಬಾಬಾ ಸಾಹೇಬ, ನಿನ್ನಂಗೆ ದುಡಿದವರು ಕಳಕಳೆಯ ಪಡುವವರು ಇನ್ನೂ ತನ ಬರಲಿಲ್ಲ ಒಬ್ಬ, ಅಯ್ಯೋ ಇನ್ನೂ ತನ ಬರಲಿಲ್ಲ ಒಬ್ಬ. ಪ್ರತಿನಿತ್ಯ ಎದ್ದಾಗ ನಮ್ಮ ಸುದ್ದಿ ಸಂಭ್ರಮವು ತೇಕುವುದು ತಪ್ಪಿಲ್ಲ ನಮಗ, ತೇಕುವುದು ತಪ್ಪಿಲ್ಲ ನಮಗ. ಓದಲ್ಲೆಲ್ಲ ಮೇಲವರ ಆಟಗಳು ಹುರಿ ಹಚ್ಚಿ ಬಿಡುತ್ತಾರೆ ಒಳಗ, ಹುರಿ ಹಚ್ಚಿ ಬಿಡುತ್ತಾರೆ ಹೊಳಗ, ಹುರಿ ಹಚ್ಚಿ ಬಿಡುತ್ತಾರೆ ಹೊಳಗ. ಎಲ್ಲಿ ಕೇಳಿದರಲ್ಲಿ ಬೂಟು
ಕಾಲಿನ ಸದ್ದು ತರತರದ ನೋವುಗಳು ನಮಗ, ತರತರದ ನೋವುಗಳು ನಮಗ. ತಮ್ಮಂಗೆ ಇರದಿದ್ರೆ ತಲೆ ಕಡದು ಹಾಕುವರು, ಹೆಸರಿಗೆ ಸ್ವಾತಂತ್ರ್ಯ ನಮಗ, ಹೆಸರಿಗೆ ಸ್ವಾತಂತ್ರ್ಯ ನಮಗ, ಹೆಸರಿಗೆ ಸ್ವಾತಂತ್ರ್ಯ ನಮಗ. ನೀ ಹೋದ ಮರುದಿನ ಮೊದಲಂಗ ನಂಬದಕ್ಕೂ ಹಾಗಾದು ಬಾಬಾ ಸಾಹೇಬ. ನಿನ್ನಂಗೆ ದುಡಿದವರು ಕಳಕಳೆಯ ಪಡುವವರು ಇನ್ನೂ ತನ ಬರಲಿಲ್ಲ ಒಬ್ಬ, ಅಯ್ಯೋ ಇನ್ನೂ ತನ ಬರಲಿಲ್ಲ ಒಬ್ಬ. ಹೋಗ್ಬಾರೋ ದಾರಿಯಲ್ಲಿ ಹಡಗಾಲುಗಳು ಸೇರಿ ಮುಳುಕಲ್ಲು ಹಾಸೌರ ಪೂರ, ಮುಳುಕಲ್ಲು ಹಾಸೌರ ಪೂರ. ಹೆಚ್ಚಾಗಿ ಬೆಳೆದವರು ಉಳಿದವರ ಜೀವಿಗಳ ಹಗಲಾಡ ಒಡೆದಾರುಟಾರ, ಹಗಲಾಡ ಒಡೆದಾರುಟಾರ, ಹಗಲಾಡ ಒಡೆದಾರುಟಾರ. ನೀ ಹೋದ ಮರುದಿನ ಮೊದಲಂಗೆ ನಂಬದಕ್ಕೂ ಹಾಗ್ಯಾದು ಬಾಬಾ ಸಾಹೇಬ. ನಿನ್ನಂಗೆ ದುಡಿದವರು ಕಳಕಳೆಯ ಪಡುವವರು ಇನ್ನೂ ತನ ಬರಲಿಲ್ಲ ಒಬ್ಬ, ಅಯ್ಯೋ ಇನ್ನೂ ತನ ಬರಲಿಲ್ಲ ಒಬ್ಬ. ಬಾಬಾ ಸಾಹೇಬರೇನು ಹುಚ್ಚರಲ್ಲವೇ ಅಲ್ಲ, ಗಾಂಧಿ ಜೊತೆ ಇರಲಿಲ್ಲ ಸುಮ್ಮ, ಗಾಂಧಿ ಜೊತೆ ಇರಲಿಲ್ಲ ಸುಮ್ಮ. ಅಷ್ಟು ಒದ್ದಾಡಿದರೆ ಹಿಂಗೈತೆ ನಂಬದಕ್ಕೂ ತಿಳಿಯೀತ ಹೀಗಾದ್ರು ತಮ್ಮ, ತಿಳಿಯೀತ ಹೀಗಾದ್ರು ತಮ್ಮ, ತಿಳಿಯೀತ ಹೀಗಾದ್ರು ತಮ್ಮ, ತಿಳಿಯೀತ ಹೀಗಾದ್ರು ತಮ್ಮ, ತಿಳಿಯೀತ ಹೀಗಾದ್ರು ತಮ್ಮ. ನನಗೆ ತುಂಬಾ ಸುಂದರವಾದಂತ ಗೀತೆ, ಅಷ್ಟೇ ಅರ್ಥಪೂರ್ಣವಾಗಿ ಕೂಡ ಇದೆ. ಇದು ಪ್ರಾರಂಭದ ದಿನಗಳಲ್ಲಿ ನೀವು ಆಡ್ತಿದ್ದಂತ ಹಾಡುಗಳು. ಹೌದೌದು. ನೀವು ಆದ ನಂತರ ನೀವು ದಲಿತ ಪರ ಕಾರ್ಯಕರ್ತನಾಗಿ ನಿಮ್ಮನ್ನ ನೀವು ಗುರುತಿಸ್ಕೊಂತೀರಾ, ಸಾಕಷ್ಟು ಹೋರಾಟಗಳಲ್ಲಿ ನೀವು ಪಾಲ್ಗೊಳ್ತೀರಾ. ನೀವು ಮುಖ್ಯವಾಗಿ ಕಾಣಿಸಿಕೊಂಡಂತ ಹೋರಾಟಗಳ ಬಗ್ಗೆ ನಮ್ಗೆ ಹೇಳಕ್ಕಾಗ್ತದ? ನಾನು ಮೊಟ್ಟ ಮೊದಲಿಗೆ ಹೋರಾಟದಲ್ಲಿ 80ರ ದಶಕದಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರನ ತಗೊಂಡು ಅಪ್ಪರ್ ಕಾಸ್ಟ್ನವರು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ತಗೊಂಡು ಕೆಲಸಕ್ಕೆ ಸೇರ್ಕೊಂಡವರು ವಿರುದ್ಧವಾಗಿ ಆಗಿನ ಸರ್ಕಾರ ಒಂದು ಧರಣಿ ಮಾಡಿದಾಗ ನಾನು ಮೊಟ್ಟ ಮೊದಲಿಗೆ ನಾನು ಆ ಇದರಲ್ಲಿ ಭಾಗವಹಿಸಿದ್ದು ಹೋರಾಟದಲ್ಲಿ. ನನಗೆ ಹೋರಾಟ ಅಂತಂದ್ರೆ ಏನೊಂದು ಗೊತ್ತಿರಲಿಲ್ಲ. ಆವತ್ತಿನ ದಿವಸ ಆ ಭಾಷಣಗಳು ಮತ್ತೆ ಹಾಡುಗಳು ಹಾಡಿದಾಗ ಅರೆ ಇಷ್ಟೊಂದು ಅರ್ಥಪೂರ್ಣವಾಗಿ ಇರ್ತಕ್ಕಂಥ ಇಂಥ ಹಾಡುಗಳನ್ನ ನಾನು ಹಾಡಿದೆ. ನಾನು ಅಯ್ಯಪ್ಪನ ಹಾಡುಗಳು ಆಡ್ತಾ ಇದ್ನಲ್ಲ, ನಾನು ಎಷ್ಟೊಂದು ನನ್ನ ಇದನ್ನ ಬಿದ್ದಾವೋ ಮನೆಗಾಳು, ಬಿದ್ದಾವೋ ಎಣಗಾಳು, ಬಿದ್ದಾವೋ ಮನೆಗಾಳು, ಬಿದ್ದಾವೋ ಎಣಗಾಳು, ಬಿದ್ದಾವೋ ತೆಂಗಿನ ಗರಿಗಾಳು, ಬಿದ್ದಾವೋ ತೆಂಗಿನ ಗರಿಗಾಳು. ಹಣ್ಣಯ್ಯ ಬಡವರ ಸಾವು ಹಾಯಿತಲ್ಲೋ, ನಮ್ಮ ಬಡವರ ಸಾವು ಹಾಯಿತಲ್ಲೋ. ಗುಡಿಸಲು ಬೀಳುವಾಗ ಬಂಗಾಲೆ ನಗುತ್ತಿತ್ತು, ಗುಡಿಸಲು ಬೀಳುವಾಗ ಬಂಗಾಲೆ ನಗುತ್ತಿತ್ತು. ನಮ್ಮೂರ ಮೋರಿ ಎಣ ತುಂಬೆ, ನಮ್ಮೂರ ಮೋರಿ ಹೆಣ ತುಂಬೆ ಹರಿವಾಗ ರಕ್ತದ ಕೋಡಿ ಹೂರೆಲ್ಲ, ನಮ್ಮ ರಕ್ತದ ಕೋಡಿ ಹೂರೆಲ್ಲ. ಮಕ್ಕಳು ಮರಿಗಾಳು ಬಸರಿರೋ ಬಣಂತೇರು, ಮಕ್ಕಳು ಮರಿಗಾಳು ಬಸರೇರೋ ಬಣಂತೇರು. ಇಲಿಗಾಳ ರೀತಲ್ಲಿ ಚೆಲ್ಲಾಡೆ, ಇಲಿಗಾಳ ರೀತಲ್ಲೇ ಚೆಲ್ಲಾಡಿ ಹೋದರು ಬಡವರ ಬಂಧುಗಳೆಲ್ಲವರು, ನಮ್ಮ ಬಡವರ ಬಂಧುಗಳೆಲ್ಲವರು.
ಮಡಕೆಗೆ ಕುಡಿಕೆಗೆ ಮನುಷ್ಯರು ಸಮನಾಗಿ, ಮಡಕೆಗೆ ಕುಡಿಕೆಗೆ ಮನುಷ್ಯರು ಸಮನಾಗಿ, ಬೀದಿಗೆ ಬಂದು ಬಿದ್ವಲ್ಲೋ, ಬೀದಿಗೆ ಬಂದು ಬಿದ್ವಲ್ಲೋ, ಇವತ್ತು ಮಣ್ಣಿನ ಕಣವಾಗಿ ಹೋದ್ರಲ್ಲೋ, ನಾವು ಮಣ್ಣಿನ ಕಣವಾಗಿ ಹೋದ್ರಲ್ಲೋ. ಬಡವರ ಹೆಸರೇಳಿ ಪಾಠಕ್ಕೆ ಹೋದೋರು, ಬಡವರ ಹೆಸರೇಳಿ ಪಾಠಕ್ಕೆ ಹೋದೋರು, ಬಡವರ ಚಟವ ಕಟ್ಟಿಸಿ, ಬಡವರ ಚಟವ ಕಟ್ಟಿಸಿ ಮಣ್ ಮಾಡಿ ಗುಡಿಸಲಗಳ ನುಂಗಿ ನಗುತ್ತಾರಲ್ಲೋ, ಅವರು ಗುಡಿಸಲಗಳ ನುಂಗಿ ನಗುತ್ತಾರಲ್ಲೋ. ತುಳಿಯುವ ಜನರನ್ನು ಸುಮ್ಮನೆ ಬಿಡೋದಿಲ್ಲ, ತುಳಿಯುವ ಜನರನ್ನು ಸುಮ್ಮನೆ ಬಿಡೋದಿಲ್ಲ. ಮನೆ ಮನೆ ಮುಂದಲ ಗಿಡದಲ್ಲೇ, ಮನೆ ಮನೆ ಮುಂದಲ ಗಿಡದಲ್ಲೇ ನಾವುಗಳು ಬರುತ್ತಿರುವೆ ಕೆಂಪಾನೆ ಹೂವಾಗಿ, ನಾವು ಬರುತ್ತಿರುವೆ ಕೆಂಪಾನೆ ಹೂವಾಗಿ, ನಾವು ಬರುತ್ತಿರುವೆ ಕೆಂಪಾನೆ ಹೂವಾಗಿ. ಎಂಥ ಅರ್ಥಪೂರ್ಣವಾದಂಥ ಹಾಡು. ದಲಿತರ ನೋವುಗಳು ಅವರ ಮನೆ ಮುಂದೆ, ಅವ್ರಿಗೆ ನೋವು ಕೊಟ್ಟವರ ಮನೆ ಮುಂದೆ ಕೆಂಪಾದ ಹೂವುಗಳಾಗಿ ಬರ್ತವೆ ಅನ್ನೋ ಅರ್ಥವನ್ನು ಹೊಂದಿರುವಂಥ ಹಾಡು. ನಿಜವಾಗ್ಲೂ ಕೂಡ ಈ ಹಾಡೆಲ್ಲ ಆಗಿನ ಪರಿಸ್ಥಿತಿಗಳು, ಅಂದರೆ ದಲಿತರು ಅನುಭವಿಸ್ತಿದ್ದಂಥ ಪರಿಸ್ಥಿತಿಗಳನ್ನು, ಆ ಚಿತ್ರಣವನ್ನು ನಮ್ಮ ಕಣ್ಣು ಮುಂದೆ ತರುವಂಥ ಹಾಡುಗಳು, ಪ್ರಾರಂಭದ ಹಾಡುಗಳು ಅಷ್ಟೇ ಅರ್ಥಪೂರ್ಣವಾಗಿದ್ದು ಕೂಡ ಅಲ್ವಾ ಸರ್? ಹೌದು. ಈ ದಲಿತ ಸಂಘರ್ಷ ಸಮಿತಿ, ನೀವು ಅದರಲ್ಲಿ ಮೊದಲ ಬಾರಿಗೆ ಕಾರ್ಯಕರ್ತನಾಗಿ ಬರ್ತೀರಾ. ಏನು ಸರ್ ದಲಿತ ಸಂಘರ್ಷ ಸಮಿತಿ ಅಂದರೆ? ದಲಿತರಿಗಿದ್ರೆ ಅವಶ್ಯಕತೆ ಇದೆಯಾ ದಲಿತ ಸಂಘರ್ಷ ಸಮಿತಿ? ಖಂಡಿತ. ಪ್ರಾರಂಭದ ನಾನು ದಲಿತ ಸಂಘರ್ಷ ಸಮಿತಿಗೆ ಬಂದಾಗ ಅವತ್ತೊಂದು ದಿವಸ ಗುಂಡೂರಾವ್ ಸರ್ಕಾರ ಇದ್ದಾಗ ಭಾರಿ ದೌರ್ಜನ್ಯಗಳು, ದಬ್ಬಾಳಿಕೆಗಳು, ಕೊಲೆಗಳು, ಸುಲಿಗೆಗಳು. ಆ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಒಂದು ನಾನು ನೋಡಿರ್ಲಿಲ್ಲ, ನಮ್ಮ ಭಾಷೆಗಳಲ್ಲಿ ಹೇಳ್ತಾ ಇದ್ರು, ಮುನಿವೆಂಕಟಪ್ಪ ಅಂತಂತ ಒಬ್ಬ ಕಾಲೇಜು ಯುವಕನ್ನ ಕೊಲೆ ಮಾಡ್ತಾರೆ. ಕಾರಣ ಏನು ಅಂತಂದ್ರೆ ಆ ಊರಲ್ಲಿ ಒಂದು ಮದುವೆ ಆಗ್ತದೆ. ಆ ಮದುವೆಯಲ್ಲಿ ಈ ಮುನಿವೆಂಕಟಪ್ಪ ಮತ್ತೆ ಆ ಊರಲ್ಲಿರ್ತಕ್ಕಂಥ ಗೌಡ್ ಹುಡುಗ ಇಬ್ರು ಒಂದೇ ಕಾಲೇಜ್ ಓದ್ತಾ ಇರ್ತಾರೆ. ಆ ಹುಡುಗ ಫೇಲ್ ಆಗಿರ್ತಾನೆ, ಇವನು ಪಾಸ್ ಆಗಿರ್ತಾನೆ. ಅವ್ರ ಊರದೇ ಒಂದು ಮದುವೆ ಆಗಿರ್ತದೆ. ಆ ಮದುವೆಯಲ್ಲಿ ಮುಯಿ ಬರ್ಲಿಕ್ಕೆ ಒಂದು ಚೇರ್ ಹಾಕಿ ಕೂರಿಸಿರ್ತಾರೆ. ಇವನು ಶೆಡ್ಯೂಲ್ ಕಾಸ್ಟ್ ಅಂದ್ರೆ ಒಲೆಯರ್ ಹುಡುಗ ಚೇರ್ ಹಾಕಿ ಮುಯಿ ಬರೀತಾ ಇದ್ದಾನಂತ ಒಂದೇ ಒಂದು ಕಾರಣಕ್ಕೋಸ್ಕರಾಗಿ ಆ ಫೇಲ್ ಆಗಿರೋ ಹುಡುಗನ ತಂದೆ ಒಂದ್ 4 ಜನ ಕಳಿಸಿ ಆ ಹುಡುಗನ ಮಾರನೇ ದಿವಸ ಹೊಡೆದು ಕೆರೆಯಲ್ಲಿ ಹಾಕ್ತಾರಂತೆ. ಅಯ್ಯೋ. ಅಲ್ಲಿಂದ ಒಂದಷ್ಟು ಜನ ಗುಂಪು ಕೂಡ್ಕೊಂಡು ಇದಕ್ಕೇನಾದ್ರೂ ಮಾಡಿ ಇದು ನಾವು ನ್ಯಾಯ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಆಗಿನ ಕಾಲದಲ್ಲಿ ಒಂದಷ್ಟು ಜನ ಸೇರ್ಕೊಂಡು ಹೋರಾಟಗಳು ಮಾಡಿಕೊಂಡು ಮಾಡ್ತಾ ಇದ್ದಾಗ ಆಗ ದೇವನೂರು ಮಹಾದೇವು, ಕೆ ರಾಮಯ್ಯ, ವಿ ನಾಗರಾಜು, CM ಮುನಿಯಪ್ಪ, ಆಮೇಲೆ ತುಂಬಾ ಜನ ಈ ಬರಗಾರೆಲ್ಲ ಸೇರ್ಕೊಂಡು ಇವರೆಲ್ಲ ಸೇರ್ಕೊಂಡು ಒಂದು ದಲೇಕಾಂತ್ ಅಂತ ಹೇಳಿ ಒಂದು ಸಂಘಟನೆ ಕಟ್ಕೊಂಡು ಆ ಮುಖಾಂತರವಾಗಿ ಸಂಘಟನೆ ಮಾಡಿಕೊಂಡು ದೌರ್ಜನ್ಯ ಮತ್ತೆ ದಬ್ಬಾಳಿಕೆ ವಿರುದ್ಧವಾಗಿ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ರು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೋ ನಾ ಕೇಳ್ತಾ ಇದ್ದೆ. ಯಾಕಂದ್ರೆ ನಾನು ಬಂದಿದ್ದು 80ರಲ್ಲಿ. ತದನಂತರ ಮಾಲೂರಲ್ಲಿ ಒಂದು ಘಟನೆ ಆಗ್ತದೆ. ಆ ಘಟನೆ ಅನ್ಸೂಯಮ್ಮ ಶೇಷಗಿರಪ್ಪನ ಕೊಲೆ ಆಗ್ತದೆ. ಶೇಷಗಿರಪ್ಪ ಯಾರಪ್ಪ ಅನ್ಸೂಯಮ್ಮ ಅವರು ತಂದೆ ಆಗಿರ್ತಾರೆ. ಅಲ್ಲಿ ಕೊಲೆ ಆಗ್ತದೆ. ಅವರು ಕುಂಬಾರರು, ಜಾತಿಯಲ್ಲಿ ಕುಂಬಾರರು. ಆದ್ರೂ ಅದನ್ನು ದಲಿತ ಸಂಘರ್ಷ ಸಮಿತಿ ಕೈಗೆ ತಗೊಂಡು ಹೋರಾಟ ಮಾಡ್ತದೆ. ಆ ಹೋರಾಟಕ್ಕೆ ಬೆಂಗಳೂರಿಗೆ ಬಂದಾಗ ನನಗೆ ಕೇಳಿದ್ದೆ, ಒಂದು ಒಳ್ಳೆ ಅದರಲ್ಲಿ ಒಂದು ಒಳ್ಳೆ ಹಾಡು ಒಂದಿದೆ. ಏನು ಹಾಡು ಅಂತಂದ್ರೆ ಅನ್ಸೂಯಮ್ಮನ ಬಗ್ಗೆ ಒಂದು ಸುಮ್ಮನೆ ಒಂದು ಹೇಳ್ತೀನಿ, ಭಾರಿ ತುಂಬಾ ಅರ್ಥಪೂರ್ಣವಾದ ಒಂದು ಹಾಡು. ಆ ಹಾಡನ್ನ ಈ ತರ ಹಾಡ್ತಾ ಇದ್ರು. ಆಗ ನನಗೆ ಭಾರಿ ಮನಸ್ಸೋತಾ ಇದೆ. ಕೋಟಿ ಕೋಟಿ ಬಾಧೆಗಳಲ್ಲೇ ಲಕ್ಷಾಂತರ ನೋವುಗಳಲ್ಲೇ ನೀನು ಬೆಳೆದೆಯಮ್ಮ ನನ್ನ ತಂಗಿ ಅನಸೂಯ, ನೀನು ಬೆಳೆದೆಯಮ್ಮ ನನ್ನ
ತಂಗೆ ಹನಸೂಯ. ಮಾಲೂರು ತಾಲೂಕು ಕೋಟೆಕಲ್ಲು ಹೋಬಾಳೆ ಹುಣಸಿಕೋಟೆಯಲ್ಲಿ ಬಡ ಕುಂಬಾರರ ಮನೆಯಲ್ಲಿ ನೀನುಟ್ಟೆ ಬೆಳೆದೆಯಮ್ಮ ನನ್ನ ತಂಗಿ ಹನಸೂಯ. ನೀನುಟ್ಟೆ ಬೆಳೆದೆಯಮ್ಮ ನನ್ನ ಸಂಗೆ ಹನಸೂಯ. ದೀವಳಿಗೆ ಮರುದಿನ ನಿನ್ನ ಬಾಳಿನ ದುರುದಿನ. ದೀವಳಿಗೆ ಮರುದಿನ ನಿನ್ನ ಬಾಳಿನ ದುರುದಿನ. ಹಠ ಹಗಲು ಸೋಮವಾರ ಮಠ ಮಾಟ ಮಧ್ಯಾಹ್ನ ನೀ ಸೀಬೆಯ ತೋಪು ಕಾಯುತ್ತಲಿದ್ದೆ ನನ್ನ ತಂಗೆ ಹನಸೂಯ. ಸೀಬೆಯ ತೋಪು ಕಾಯುತ್ತಲಿದ್ದೆ ನನ್ನ ತಂಗೆ ಹನಸೂಯ. ನಿಮ್ಮೂರ ಕೃಷ್ಣಗೌಡ ವೆಂಕಟೇಶ ನಂಜುಂಡ ದುಷ್ಟಕೂಟ ಕಟ್ಟಿಕೊಂಡು ನಿನ್ನ ದಾರಿ ಕಾದುಕೊಂಡು ಆ ಸೀಬೆಯ ತೋಪು ಮುತ್ತಿದರಮ್ಮ ನನ್ನ ತಂಗಿ ಹನಸೂಯ. ಆ ಸೀಬೆಯ ತೋಪು ಮುತ್ತಿದರಮ್ಮ ನನ್ನ ತಂಗಿ ಹನಸೂಯ. ಈ ರೀತಿ ಆ ಅನಸೂಯಮ್ಮನ ಮೇಲೆ ಹಾಡನ್ನು ಬರೆದು ಹಾಡುಗಳನ್ನ ಹಾಡ್ತಾ ಇದ್ದಾಗ ಆ ಅನಸೂಯಮ್ಮನ ಮನಮಂಗ ಮಾಡ್ತಾರೆ, ತಂದೆನ ಕೊಲೆ ಮಾಡ್ತಾರೆ. ಅದೊಂದು ದೊಡ್ಡ ಹೋರಾಟ ಆಗ್ತದೆ. ಆ ಹೋರಾಟದ ಮುಖಾಂತರವಾಗಿ ನಾನು ಹೋರಾಟಗಳು ಬಂದ್ರಿ. ನೀವು ಬಂದು ನಿಮ್ಮ ಹೋರಾಟಗಳಲ್ಲಿ ಮುಖ್ಯವಾಗಿ ನಾವು ಕಾಣೋದಂದ್ರೆ ಎಂಡ ಬೇಡ ಭೂಮಿ ಬೇಕು ಅನ್ನೋಂಥ ಹೋರಾಟ. ಆ ಹೋರಾಟದ ಬಗ್ಗೆ ಹೇಳ್ತೀರಾ? ನೀವು ಸಕ್ರಿಯವಾಗಿ ಪಾಲ್ಗೊಂಡಂತ ಹೋರಾಟ ಅದು ಗೌರಿಬಿದನೂರು ತಾಲೂಕಲ್ಲಿ ಎಚ್ಚನಾಗಸಂದ್ರ ಅಂತ ಒಂದು ಊರಿದೆ. ಆ ಊರಲ್ಲಿ ಆಗ ಕಾಂಗ್ರೆಸ್ ಸರ್ಕಾರನ ಸೋಲಿಸಿ ಜನತಾ ಪಕ್ಷನ ಗೆಲ್ಲಿಸಬೇಕಾದ್ರೆ ದಲಿತ ಸಂಘರ್ಷ ಸಮಿತಿ ದೊಡ್ಡ ಪಾತ್ರನೇ ಇತ್ತು. ಮತ್ತೆ ಅದ್ರ ಜೊತೆಯಲ್ಲಿ 85ರ ಆ ಚುನಾವಣೆಗೆ ದಲಿತ ಸಂಘರ್ಷ ಸಮಿತಿ ಸಂಪೂರ್ಣವಾಗಿ ಜನತಾ ಪಕ್ಷ ಸಪೋರ್ಟ್ ಮಾಡಬೇಕು ಅಂತ ನಾವು ತೀರ್ಮಾನ ತಗೊಂಡಾಗ ಆಗ ಒಂದಷ್ಟು ಜನ ಒಂದು 7-8 ಜಿಲ್ಲೆಯವರು ಭಾರಿ ವಿರೋಧ ಮಾಡಿ ಹೊರಗಡೆ ಹೋಗಿದ್ದುಂಟು. ಆಗ ಹೊರಗಡೆ ಹೋಗಿ 86ರಲ್ಲಿ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಮಿತಿ ಅಂತ ಹೇಳಿ ಒಂದು ಹುಟ್ಟಿದ್ದು ಆಯ್ತು. ಆಗ ದಲಿತ ಸಂಘರ್ಷ ಸಮಿತಿ 2 ಹೋಳಾಯ್ತು. ಆ ಸಂದರ್ಭದಲ್ಲಿ ಕಾರಣಗಳು ಬೇರೆ ಇದ್ವು. ಆದ್ರೆ ನಾವು ಎಲೆಕ್ಷನ್ಗೆ ಹೋಗೋದು ಬೇಡ ಅಂತನ್ನೋ ನಿಲುವು ಒಂದು ಗುಂಪುಂದು, ಎಲೆಕ್ಷನ್ಗೆ ಸಪೋರ್ಟ್ ಮಾಡಬೇಕು ಅಂತ ಅನ್ನೋದು ಒಂದು ಗುಂಪಿಂದಿತ್ತು. ಆ ಕಾರಣಕ್ಕೋಸ್ಕರ ಅದು 86ರಲ್ಲಿ ಹೋಳಾಯ್ತು. 85ರಲ್ಲಿ ಎಲೆಕ್ಷನ್ ಅಲ್ಲಿ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು. ಹೆಗ್ಡೆ ಸಿಎಂ ಆಗಿರೋದು. ಆ ಟೈಮ್ನಲ್ಲಿ ಎಂಡ ಬೇಡ ಭೂಮಿ ಬೇಕು ಅಂತ ಒಂದು ಹೋರಾಟವನ್ನು ಒಂದು ಒಳ್ಳೆ ಹೋರಾಟನ ದಲಿತ ಸಂಘರ್ಷ ಸಮಿತಿ ಹಮ್ಮಿಕೊಂಡಿತ್ತು. ಆಗಸ್ಟ್ 15 ಮಧ್ಯರಾತ್ರಿಯಲ್ಲಿ ಆ ಈಚಲು ಗಿಡಗಳನ್ನ ಕಿತ್ತು ಆ ಭೂಮಿಯಲ್ಲಿ ಭೂಮಿ ಹೋರಾಟಕ್ಕೆ ದಲಿತ ಸಂಘರ್ಷ ಸಮಿತಿ ಹಿಡಿದಾಗ ಭಾರಿ ದೊಡ್ಡ ಹೋರಾಟ ಆಯ್ತು. ಮತ್ತೆ ಅಲ್ಲಿ ಆ ಜನಕ್ಕೆ ಭೂಮಿನೂ ದಲಿತ ಸಂಘರ್ಷ ಸಮಿತಿ ಕೊಡಿಸ್ತದೆ. ಒಟ್ಟಾರೆಯಾಗಿ ಹೋರಾಟದಲ್ಲಿ ನೀವು ಯಶಸ್ವಿ ಆದ್ರಿ. ದಲಿತ ಸಂಘರ್ಷ ಸಮಿತಿ ಆ ಹೋರಾಟದಲ್ಲಿ ಸಾವಿರಾರು ಜನ ಕಾರ್ಯಕರ್ತರು, 100 ಜನ ನಾಯಕರುಗಳು ಆ ಹೋರಾಟದಿಂದ ಅವತ್ತಿನ ದಿವಸ ಆ ಭೂಮಿ ಹೋರಾಟ ಸಕ್ಸಸ್ ಆಗ್ತದೆ. ನಮಗೆ ಹೆಂಡ ಬೇಡ ಭೂಮಿ ಬೇಕು ಅಂತ ಅನ್ನುವಂತ ಇದರಲ್ಲಿ ಈ ರೀತಿಯಾಗಿ ನೀವು ಈ ಹೋರಾಟವನ್ನು ಯಶಸ್ವಿಯನ್ನು ಮಾಡಿದ್ರಿ. ಸರ್, ನಮಗೋಸ್ಕರ ನಿಮ್ಮ ಇಷ್ಟವಾದ ಒಂದು ಗೀತೆಯನ್ನು ಹಾಡ್ತೀರಾ? ನಾನು ಆಕ್ಚುಲಿ ನನಗೆ ಹಾಡು ಸ್ಫೂರ್ತಿ ಆಗಲಿಕ್ಕೆ ಕಾರಣ ಏನು ಅಂತಂತಂದ್ರೆ ಗದ್ದರರು. ಆ ಗದ್ದರದ್ದು ಒಂದು ಹಾಡನ್ನ ಹೇಳುವುದು. ತೆಲುಗು ಮೂಲದ್ದು ಕನ್ನಡಕ್ಕೆ ಒಂದು ಹಾಡು. ಹಳ್ಳಿಗಾಡ ಹಸುಗೂಸೆ ಹಸು ಕಾಯೋದಿರಬಲನೆ ಅಲಮರೆತು ದಿನವೆಷ್ಟಾಯಿತು ಓ ಹಾಲಗೆನ್ನೆಯ ಜಿತಗಾರ ಜಿತ ಸೇರೆ ದಿನವೆಷ್ಟಾಯಿತು. ಹಳ್ಳಿಗಾಡ ಹಸುಗೂಸೆ ಹಸು ಕಾಯೋದಿರ
ದಿರ ಬಾಲನೆ ಹಾಲ ಮರೆತೋ ದಿನವೆಷ್ಟಾಯಿತು. ಓ ಹಾಲಗೆನ್ನೆಯ ಜಿತಗಾರ ಜಿತ ಸೇರೆ ದಿನವೆಷ್ಟಾಯಿತು. ಸಾಲ ಸಾಲದ ಚಿಂದಿ ಹಂಗೆ ಬಿಸೋ ಗಾಳಿಗೆ ಪಕ್ಕ ಸರಿದೋ. ಸಾಲ ಸಾಲದ ಚಿಂದಿ ಹಂಗೆ ಬಿಸೋ ಗಾಳಿಗೆ ಪಕ್ಕ ಸರಿದು ಚಳಿಗಾಳಿಗೆ ಬೆನ್ನು ಕೊಟ್ಟೆಯ. ಓ ಹಾಲಗೆನ್ನೆಯ ಜಿತಗಾರ ಚಳಿಗೆ ನೀನು ಮುದುರಿ ನಿಂತೆಯ. ಹಳ್ಳಿಗಾಡ ಹಸುಗೂಸೆ ಹಸು ಕಾಯೋದಿರ ಬಾಲನೆ ಹಾಲ ಮರೆತೋ ದಿನವೆಷ್ಟಾಯಿತು. ಓ ಹಾಲಗೆನ್ನೆಯ ಜಿತಗಾರ ಜಿತ ಸೇರೆ ದಿನವೆಷ್ಟಾಯಿತು. ಅಡವಿಯೊಳಗಣ ದುಷ್ಟ ಪ್ರಾಣಿಗಳು ಅಡವಿಯೊಳಗಣ ದುಷ್ಟ ಪ್ರಾಣಿಗಳು ಇಂದು ಗಟ್ಟಿ ಹಿಂದೆ ಬೀಳಲು ಓಡಲಾರದೆ ಹಿಡಿವಿ ಬಿದ್ದೆಯ. ಓ ಹಾಲಗೆನ್ನೆಯ ಜಿತಗಾರ ನೆತ್ತರ ಸಿಮ್ಮಿ ನೆಲಕ್ಕೆ ಹರಿಯಿತೆ. ಓ ಹಾಲಗೆನ್ನೆಯ ಜಿತಗಾರ ನೆತ್ತರ ಚಿಮ್ಮಿ ನೆಲಕ್ಕೆ ಹರಿಯಿತೆ. ತುಡುಗುದನಗಳ ಗುಂಪು ಕಟ್ಟಿ ತುಡುಗುದನಗಳ ಗುಂಪು ಕಟ್ಟಿ ಬಾರಿ ಬಾರಿ ಕೂವಲಕ ನುಗ್ಗೆ ಹೊಲದ ಪೈಯರು ಹಾಳುಗೈದಾವೆ. ಓ ಹಾಲಗೆನ್ನೆಯ ಜಿತಗಾರ ಒಡೆಯ ಬಂದು ನಿನ್ನ ಬಡಿದಾನೆ. ಹಳ್ಳಿಗಾಡ ಹಸುಗೂಸೆ ಹಸು ಕಾಯೋದಿರ ಬಾಲನೆ ಹಾಲ ಮರೆತೋ ದಿನವೆಷ್ಟಾಯಿತು. ಓ ಹಾಲಗೆನ್ನೆಯ ಜಿತಗಾರ ಜಿತ ಸೇರೆ ದಿನವೆಷ್ಟಾಯಿತು. ಬರಡು ಮರದಿ ಬುಡದೆ ನೀನು ಬರಡು ಮರದಿ ಬುಡದೆ ನೀನು ಎರಡು ಕೈಯಿಂದ ಮೋರೆ ಮುಚ್ಚೆ ಬಿಕ್ಕಿ ಬಿಕ್ಕಿ ಹಳತಾಲಿರುವೆಯ. ಓ ಹಾಲಗೆನ್ನೆಯ ಜಿತಗಾರ ಕಣ್ಣ ನೀರು ಕಾಲುವೆಯಾಯಿತೆ. ಓ ಹಾಲಗೆನ್ನೆಯ ಜಿತಗಾರ ಕಣ್ಣ ನೀರು ಕಾಲುವೆಯಾಯಿತೆ. ಹಳ್ಳಿಗಾಡ ಹಸುಗೂಸೆ ಹಸು ಕಾಯೋದಿರ ಬಾಲನೆ ಹಾಲ ಮರೆತೋ ದಿನವೆಷ್ಟಾಯಿತು. ಹಾಲಗೆನ್ನೆಯ ಜಿತಗಾರ ಜಿತ ಸೇರೆ ದಿನವೆಷ್ಟಾಯಿತು. ಕಷ್ಟ ಜೀವಿಗಳ ಕೊಂದು ತಿಂದು ಕಷ್ಟ ಜೀವಿಗಳ ಕೊಂದು ತಿಂದು ಕೊಬ್ಬಿನಗುವ ಸುಲಿಗೆ ಕೋರರು ನಿನ್ನ ಎದೆಯ ಬೆಂಕಿಯಲ್ಲಿ ಕರಗಲಿ ಎನ್ನುವೆಯ. ಓ ಹಾಲಗೆನ್ನೆಯ ಜಿತಗಾರ ಕಳ್ಳರ ಕೂಟ ಹಳಿಯಲಿ ಹನ್ನುವೆಯ. ಈ ಸುಲಿಗೆ ರಾಜ್ಯ ತೊಲಗಲಿ ಹನ್ನುವೆಯ. ಈ ತರ ಗದ್ದಾರ್ ಅಂದ್ರೆ ಹಾಗೆ ಎಲ್ಲ ಅವರೊಬ್ರು ಶಕ್ತಿ. ಇಡೀ ಭಾರತದ ಎಲ್ಲ ಹೋರಾಟಗಳನ್ನು ನೋಡಿದಾಗ ಅವರ ಹಾಡುಗಳು ಎಲ್ಲ ಹೋರಾಟಗಳಿಗೆ ಒಂದು ಸ್ಫೂರ್ತಿಯ ಸೆಲೆ ಅಂತಲೇ ಹೇಳ್ಬೋದು. ಅದರಿಂದ ಪ್ರೇರಣೆ ಪಡೆದಿರುವಂತಹ ಸಾಕಷ್ಟು ಹಾಡುಗಳು ನಿಮ್ಮಂತ ಒಬ್ಬ ಒಳ್ಳೊಳ್ಳೆ ಹಾಡುಗಾರನ್ನ ಹುಟ್ಟಾಕದ್ವು. ಸರ್, ಖಂಡಿತ ದಲಿತ ಸಂಘರ್ಷ ಸಮಿತಿ ಹುಟ್ಟಿದ್ದು ಜಾತಿ ನಿರ್ಮೂಲನೆ ಮಾಡೋದ್ರ ಮುಖಾಂತರವಾಗಿ ದಲಿತರಿಗೊಂದು ಸಹಕಾರ ನೀಡಬೇಕು, ಆ ರೀತಿಯಾಗಿ ಸಮಾಜ ಸೃಷ್ಟಿ ಆಗಬೇಕು ಅಂತ ಹೇಳಿ. ಆದರೆ ಈಗಿನ ಪರಿಸ್ಥಿತಿಯನ್ನು ನೋಡಿದಾಗ ಜಾತಿ ಪದ್ಧತಿ ಎಲ್ಲಿಗೆ ಬಂದು ನಿಂತಿದೆ ಅಂತ ಅನ್ನಿಸ್ತದೆ ಸರ್. ಏನಾದರೂ ಸುಧಾರಣೆ ಆಗಿದೆಯಾ? ನಿಮ್ಮ ಉದ್ದೇಶಗಳು ಈಡೇರಿದಾವ? ಸ್ಥಾಪನೆ ಆದಂಥ ಉದ್ದೇಶಗಳು? ಈಗ ಜಾತಿ ಪದ್ಧತಿ ವಿಷಯದಲ್ಲಿ ಇವತ್ತಿನ ದಿವಸ ಬಾಬಾ ಸಾಹೇಬರು ಅಂದು ಎಲ್ಲಾ ಜಾತಿ ವರ್ಗನೂ ಸಮಾನತೆ ಬೇಕು ಅಂತಂದೇಳಿ ಹೋರಾಟ ಮಾಡಿ ಎಲ್ಲಾ ಜಾತಿ ಬಡವರು ಹೊಂದಾಗಬೇಕು ಅಂತ ಕಾನ್ಸೆಪ್ಟ್ ಅಲ್ಲಿ ಬಾಬಾ ಸಾಹೇಬ್ ಹೋರಾಟ ಮಾಡಿ ಇವತ್ತಿನ ದಿವಸ ಇಡೀ ದೇಶದಲ್ಲಿ ಆ ಒಂದು ಸಂದೇಶನ ಕೊಟ್ಟಿದ್ರು. ಈಗ ನೀವು ಹೇಳುವಂತ ಪ್ರಶ್ನೆಗೆ ಇವತ್ತಿನ ದಿವಸ ಅದೆಲ್ಲೋ ಭಾರಿ ತುಂಬಾ ದೂರ ಉಳ್ಕೊಂಡಂಗೆ ಕಾಣುತ್ತೆ. ಕಾರಣ ಏನಂತಂದ್ರೆ ಭಾಷೆ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಜಾತಿ ಆಗಿರ್ಬೋದು, ಇದನ್ನೆಲ್ಲಾನು ಮೀರಿ ನಾವು ಹೊಂದಾಗಬೇಕಾಗಿರೋದು ಒಂದು ಅವಶ್ಯಕತೆ ಇದೆ. ಮುಂದಿನ ಕಾಲದಲ್ಲಿ ಬಾಬಾ ಸಾಹೇಬರನ್ನ ಕರೆಕ್ಟ್ ಆಗಿ ತಿಳ್ಕೊಂಡಂತ ಎಲ್ಲಾನು ಒಂದು
ಈ ಒಂದು ಒಳ್ಳೆ ಈ ಒಂದು ದಾರಿಗೆ ಬರ್ತಾರಂತ ಒಂದು ನಂಬಿಕೆನೂ ನನಗಿದೆ. ಆ ಕಾರಣಕ್ಕೋಸ್ಕರಾಗಿ ಬಾಬಾ ಸಾಹೇಬರ ಹಾಸ್ಯಗಳನ್ನ, ತತ್ವ ಸಿದ್ಧಾಂತಗಳನ್ನ ನಾವು ಯಾವತ್ತೂ ಮರಿಬಾರ್ದು. ಮತ್ತು ಇವತ್ತೇನು ಹೋಳಾಗಿರ್ತಕ್ಕಂಥ ಈ ಜಾತಿಗಳು ಒಂದಾಗಲೇಬೇಕು, ಆಗ್ತವೆ, ಒಂದೇ ಆಗತ್ತೆ ಇರುತ್ತೆ, ಆಗ್ತವೆ. ಸರಿ, ಒಂದು ಮಾತಿದೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಜನಪರ ಹೋರಾಟಗಳು ನಿಜವಾಗ ಒಂದು ಉದ್ದೇಶ ಇಟ್ಕೊಂಡು ಹೊರಟರು ಕೂಡ ಆದರೆ ಅವ್ರು ದಾರಿ ತಪ್ತಾ ಇದೆ ಅಂತ ಒಂದು ಮಾತಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಅದು ಸಾಮಾನ್ಯವಾಗಿ ಇವತ್ತು ಆಗ್ತಾ ಇರೋದು ಅದೇನೆ. ಕಾರಣ ಏನಂತಂದ್ರೆ, ಒಂದು ದಲಿತ ಸಂಘರ್ಷ ಸಮಿತಿ ಇದ್ದಂತ ಕಾಲದಲ್ಲಿ 85ರ ಚುನಾವಣೆಯಲ್ಲಿ ಇಬ್ಬಾಗ ಆದಾಗ ಭಾರಿ ಪ್ರಬಲವಾಗಿ ಎರಡು ಸಂಘಟನೆಗಳು ಒಂದು ನೀಲಿ ಜೆಂಡಾ ಹಿಡ್ಕೊಂಡ್ರೆ ಇನ್ನೊಂದು ಕೆಂಪು ಜೆಂಡಾ ಹಿಡ್ಕೊಂಡು